ನಮಸ್ತೆ ಗುರು, ವೆಲ್ಕಮ್ ಟು ರಾಜು ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತನೆಲ್ಲರಿಗೂ. IPL 2024 ಬಿಗ್ ಅಪ್ಡೇಟ್ಸ್. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ಈ ಒಂದು ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಗುರು. ಫಸ್ಟ್ ಅಪ್ಡೇಟ್ ರಿಷಬ್ ಪಂತ್ ಅವರ ಬಗ್ಗೆ. ರಿಷಬ್ ಪಂತ್ ಅವರು ಆಲ್ ಸೆಟ್ ಫಿಟ್ ಆಗಿದ್ದಾರೆ ಮತ್ತು IPL 2024 ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ. ಒಂದು ಬಿಗ್ ಅಪ್ಡೇಟ್ ಬಂದಿತ್ತು. ಲೇಟೆಸ್ಟ್ ಆಗಿ ರಿಕಿ ಪಾಂಟಿಂಗ್ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ರಿಷಬ್ ಪಂತ್ ಅವರ ಬಗ್ಗೆ. ಏನಪ್ಪ ಅಂದ್ರೆ ರಿಷಬ್ ಪಂತ್ ಅವರು IPL 2024 ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ. ಆದ್ರೆ ಕ್ಯಾಪ್ಟನ್ಸಿ ಬಗ್ಗೆ ಸ್ವಲ್ಪ ಡೌಟ್ಫುಲ್ ಇದೆ ಮತ್ತು ಈ ಒಂದು IPL 2024 ಅಲ್ಲಿ ಎಲ್ಲ ಮ್ಯಾಚ್ಗಳನ್ನ ಅವರು ಆಡ್ತಾರೋ ಅಥವಾ ಇಲ್ಲ ಅಂತೇಳಿ ಅದು ಸಹ ಡೌಟ್ ಇದೆ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ವಿಚ್ ಮೀನ್ಸ್ ನನ್ನ ಪ್ರಕಾರ ರಿಷಬ್ ಪಂತ್ ಅವರಿಗೆ ಜಾಸ್ತಿ ರಿಸ್ಕ್ ಕೊಡೋದು ಬೇಡ ಅಂತೇಳಿ ಮೇ ಬಿ ಈ ಒಂದು IPL 2024 ಅಲ್ಲಿ ಎಲ್ಲ ಮ್ಯಾಚ್ ಅಲ್ಲಿ ಮೇ ಬಿ ಅವರು ಒಂದು 9 to 10 ಮ್ಯಾಚಸ್ ಆಡಬಹುದು ಗುರು. ಸೊ ಈ ಒಂದು 9 to 10 ಮ್ಯಾಚ್ ಅಲ್ಲಿ ರಿಷಬ್ ಪಂತ್ ಅವರು ಕ್ಯಾಪ್ಟನ್ಸಿ ಮಾಡಬಹುದು. ಉಳಿದಂತ ಮ್ಯಾಚ್ ಅಲ್ಲಿ ಡೇವಿಡ್ ವಾರ್ನರ್ ಕ್ಯಾಪ್ಟನ್ಸಿ ಮಾಡಬಹುದು ನನ್ನ ಪ್ರಕಾರ. ಸೊ ನಿಮ್ಮ ಪ್ರಕಾರ ರಿಷಬ್ ಪಂತ್ ಅವರು ಎಲ್ಲ ಮ್ಯಾಚ್ಗಳನ್ನ ಆಡ್ತಾರಾ ಅಥವಾ ಇಲ್ಲ, ಮತ್ತು ರಿಷಬ್ ಪಂತ್ ಅವರು ಕ್ಯಾಪ್ಟನ್ಸಿ ಮಾಡ್ತಾರಾ ಅಥವಾ ಡೇವಿಡ್ ವಾರ್ನರ್ ಕ್ಯಾಪ್ಟನ್ಸಿ ಮಾಡ್ತಾ ಅಂತೇಳಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೆಕೆಂಡ್ ಅಪ್ಡೇಟ್ MS ಧೋನಿ ಅವರ ಬಗ್ಗೆ. ಧೋನಿ ಅವರು ಆಲ್ರೆಡಿ ರಾಂಚಿಯಲ್ಲಿ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿದ್ದಾರೆ ಗುರು. IPL 2024 ಗೆ ರೆಡಿ ಆಗ್ತಾ ಇದ್ದಾರೆ. ಸೊ ಮೈಟ್ ಬಿ ಧೋನಿ ಅವ್ರದ್ದು ಲಾಸ್ಟ್ ಟೂರ್ನಮೆಂಟ್ ಆಗಬಹುದು. ಸೊ ನೋಡಬೇಕು ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತಾರೆ MS ಧೋನಿ ಅವರಂತ. ನೆಕ್ಸ್ಟ್ ಅಪ್ಡೇಟ್ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ನಾವೆಲ್ಲ ಥಿಂಕ್ ಮಾಡಿದ್ವಿ ವಿರಾಟ್ ಥರ್ಡ್ ಟೆಸ್ಟ್ಗೆ ಎಂಟ್ರಿ ಕೊಡ್ತಾರೆ ಅಂತೇಳಿ, ಬಟ್ ಅನ್ಫಾರ್ಚುನೇಟ್ಲಿ ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಥರ್ಡ್ ಮತ್ತು ಫೋರ್ತ್ ಟೆಸ್ಟ್ಗೆ ಅನ್ಅವೈಲೇಬಲ್ ಇದ್ದಾರೆ ಗುರು. ಸೊ ಫಿಫ್ತ್ ಟೆಸ್ಟ್ಗೆ ಅವೈಲೇಬಲ್ ಇದ್ದಾರೋ ಅಥವಾ ಇಲ್ಲ ಅಂತೇಳಿ ಇನ್ಫಾರ್ಮೇಶನ್ ಬಂದಿಲ್ಲ. ಮೇ ಬಿ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಡೈರೆಕ್ಟ್ ಆಗಿ IPL ಗೆ ಎಂಟ್ರಿ ಕೊಡಬಹುದು. ನೆಕ್ಸ್ಟ್ ಫೋರ್ತ್ ಅಪ್ಡೇಟ್ KL ರಾಹುಲ್ ಮತ್ತು ರವೀಂದ್ರ ಜಡೇಜಾ ಅವರ ಬಗ್ಗೆ ಬಿಗ್ ಅಪ್ಡೇಟ್. ಲೇಟೆಸ್ಟ್ ಆಗಿ ಇಬ್ಬರಿಗೂ ಇಂಜರಿ ಆಗಿತ್ತು, ಈಗ ಮಾತ್ರ ಫೈನ್ ಅಂಡ್ ಫಿಟ್ ಆಗಿದ್ದಾರೆ ಮತ್ತು ಬರುವಂತಹ ಇಂಗ್ಲೆಂಡ್ ವಿರುದ್ಧ ಮೂರನೇ ಟೆಸ್ಟ್ಗೆ ಅವೈಲೇಬಲ್ ಇದ್ದಾರಂತೆ ಗುರು. ಇದು ಮಾತ್ರ ಬಿಗ್ ಬೂಸ್ಟ್ ಇಂಡಿಯನ್ ಟೀಮ್ಗೆ ಮತ್ತು ಪ್ರತಿಯೊಬ್ಬ ಇಂಡಿಯನ್ ಫ್ಯಾನ್ಸ್ಗೆ. ಫಿಫ್ತ್ ಅಪ್ಡೇಟ್ ರೋಹಿತ್ ಶರ್ಮಾ ಅವರ ಬಗ್ಗೆ. ರೋಹಿತ್ ಶರ್ಮಾ ಮತ್ತು ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ನಡುವೆ ಏನೋ ಆಗಿದೆ, ಇದ್ರ ಬಗ್ಗೆ ಕ್ಲಾರಿಟಿ ಇನ್ನೂ ಬಂದಿಲ್ಲ. ಆದರೆ ನಮ್ಮ ಕ್ರಿಕೆಟ್ ಫ್ಯಾನ್ಸ್ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದಾರೆ. ರೋಹಿತ್ ಶರ್ಮಾ ಅವರು ಬರುವಂತಹ IPL 2025 ಅಲ್ಲಿ ಯಾವ ಟೀಮ್ ಅಲ್ಲಿ ಆಡಬಹುದು ಗುರುತೇಳಿ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರು ಬರುವಂತಹ IPL 2025 ಅಲ್ಲಿ ಯಾವ ಟೀಮ್ ಅಲ್ಲಿ ಆಡ್ತಾರೆ ಅಂತೇಳಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ರೋಹಿತ್ ಶರ್ಮಾ ಅವರು RCBಗೆ ಬಂದ್ರೆ ಹೇಗಿರುತ್ತೆ ಗುರು. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಇಬ್ರು ಓಪನಿಂಗ್ ಮಾಡಿದ್ರೆ ಫೈರ್ ಪವರ್ ಆಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ IPL 2024 ಶೆಡ್ಯೂಲ್ ನ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಗುರು ಅಂತೇಳಿ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ. ಸೊ ಯಾಕೆ ಲೇಟ್ ಆಗ್ತದೆ ಅಂದ್ರೆ ಈಗ ಮಾತ್ರ ಎಲೆಕ್ಷನ್ ಬರ್ತಾ ಇದ್ದೇವೆ. ಆ ಒಂದು ರೀಸನ್ ಮೇಲೆ ಶೆಡ್ಯೂಲ್ ನ ನೋಡಿಕೊಂಡು ನಮ್ಮ BCCI ಇದ್ದರು ಆ ಒಂದು ಶೆಡ್ಯೂಲ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಬಟ್ ಇನ್ಸೈಡ್ ನ್ಯೂಸ್ ಪ್ರಕಾರ ಫೆಬ್ರವರಿ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ಅಲ್ಲಿ ಈ ಒಂದು IPL 2024 ಫುಲ್ ಶೆಡ್ಯೂಲ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತೆ ಗುರು. ಆ ಒಂದು ಫುಲ್ ಶೆಡ್ಯೂಲ್ ನ ಅನೌನ್ಸ್ಮೆಂಟ್ ಮಾಡಿದಾಗ ಇಮಿಡಿಯೇಟ್ಲಿ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಟೆಲಿಗ್ರಾಮ್ ಗ್ರೂಪ್ಗೆ ಈಗೇ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಈಗಲೇ ಜಾಯ್ನ್ ಆಗಿ ಗುರು. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಮೊಹಮ್ಮದ್ ಶಮಿ ಅವರಿಗೆ ಇನ್ನೂ ಇಂಜರಿಯಿಂದ ರಿಕವರ್ ಆಗ್ತಾ ಇದ್ದಾರೆ. ಸೊ ರಿಪೋರ್ಟ್ ನ ಪ್ರಕಾರ ಮೊಹಮ್ಮದ್ ಶಮಿ ಅವರು IPL 2024 ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ ಅಲ್ಲಿ ಡೌಟ್ಫುಲ್ ಇದ್ದಾರೆ ಗುರು. ಅದೇ ರೀತಿಯಾಗಿ ರಶೀದ್ ಖಾನ್ ಸಹ ಇಂಜರಿಯಿಂದ ರಿಕವರ್ ಆಗ್ತಾ ಇದ್ದಾರೆ. ಸೊ ಈ ಎರಡು ಪ್ಲೇಯರ್ ಸ್ವಲ್ಪ ಡೌಟ್ಫುಲ್ ಇದ್ದಾರೆ. ಸೊ ಅದೇ ರೀತಿಯಾಗಿ ನಮ್ಮ RCB ಅಲ್ಲಿ ಅಲ್ಲಿ ಟಾಮ್ ಕರನ್ಗೆ ಇಂಜರಿ ಆಗಿದೆ. ಇನ್ನು ಸ್ಟಿಲ್ ನಮ್ಮ RCB ಮ್ಯಾನೇಜ್ಮೆಂಟ್ ಟಾಮ್ ಕರನ್ಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ನ ಇನ್ನು ಪಿಕ್ ಮಾಡಿಲ್ಲ. ಸೊ ಹೋಪ್ ಮಾಡೋಣ ಬೇಗ ಪಿಕ್ ಮಾಡಲಿ ಅಂತೇಳಿ. ಇನ್ನು DC ಕಡೆಯಿಂದ ಆಂಡ್ರಿಕ್ ನೋಕಿಯಾ ವೆರಿ ಇಂಪಾರ್ಟೆಂಟ್ ಬಾಲರ್, ಅವರು ಸಹ ಸ್ಟಿಲ್ ರಿಕವರಿ ಪ್ರೋಸೆಸ್ನಲ್ಲಿ ಇದ್ದಾರೆ. ಅದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಬಂದಿಲ್ಲ. ಸೊ ಇದ್ರ ಬಗ್ಗೆ ಈಚ್ ಅಂಡ್ ಎವ್ರಿ ಅಪ್ಡೇಟ್ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಬೇಗನೆ ಎಲ್ಲರೂ ಜಾಯ್ನ್ ಆಗಿರು. ಸೊ ಇದಕ್ಕೆ ಅಪ್ಡೇಟ್ ಈ ಒಂದು ಅಪ್ಡೇಟ್ ಇಷ್ಟಾದ್ರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.